ರೈತರ ಕಷ್ಟ ಅಂದರೆ ರೈತರು ಅಂದರೆ ಪ್ರಕೃತಿ ನೋಡಿ ಬೇಸಾಯ ಮಾಡೋರು ರೈತರು ನಾವು. ಹಿಂದಿನ ಕಾಲದಿಂದ ಅದೇ ಪ್ರಕೃತಿ ನೋಡ್ತೀವಿ. ಇಂಥ ಮಳೆಗೆ ಬಿತ್ತಿದ್ರೆ ಇಂಥ ಬೆಳೆಯಿಂದ ನಮಗೆ ಬೆಳೆ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾವು ಆಧಾರ ಇಟ್ಕೊಂಡು ಮೋಡ ನೋಡ್ಕೊಂಡು ಬೆಳೆ ಮಾಡೋದು, ಬೆಳೆ ಹಾಕೋದು ಕೂಡ. ಬೆಳೆ ಆ ಟೈಮಿಗೆ ಸರಿಯಾಗಿ ಮಳೆ ಬಂದರೆ ಕರೆಕ್ಟಾಗಿ ಹುಟ್ಟಿ ಬರ್ತೈತೆ. ಅದಕ್ಕೆ ತಕ್ಕಂಗೆ ಗೊಬ್ಬರ ಗೋಡು ಹಾಕ್ಕೊಂಡು ನಾವು ಬೆಳೆಸಿದ್ರೆ ಅಚ್ಚುಕಟ್ಟಾಗಿ ಬೆಳೆ ಬರುತ್ತೆ. ಬಿತ್ತಿ ಒಂದು ವಾರ ಮಳೆ ಬರಲಿಲ್ಲ ಅಂದರೆ ಪೂರ್ತಿ ನಾಶ ಆಗೋಗುತ್ತೆ. ಅದಕ್ಕೆಲ್ಲ ಪೂರ್ತಿ ಮತ್ತೆ ಹೊಸದಾಗಿ ಬೀಜ ಹಾಕಬೇಕಾಗುತ್ತೆ, ಗೊಬ್ಬರ ಹಾಕಬೇಕಾಗುತ್ತೆ. ಅದಕ್ಕೆಲ್ಲ ತುಂಬ ಖರ್ಚು ಬರ್ತೈತೆ. ಅದು ಪ್ರಕೃತಿ ದತ್ತವಾಗಿರೋಂಥದ್ದು. ನಾವು ಇದಕ್ಕೆ ಯಾವ ಸರ್ಕಾರ ಆಗಲಿ ಏನೇ ಆಗಲಿ ಏನು ನಮ್ಮ ಲಾಸನ್ನು ಯಾರೂ ತುಂಬಿಕೊಡೋಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಯಾವುದೇ ಟೈಮಿಗೆ ಗೊಬ್ಬರ ಆಗಿರಲಿ, ಬೀಜ ಆಗಿರಲಿ, ಔಷಧಿ ಆಗಲಿ ಟೈಮಿಗೆ ಸಿಕ್ಕಂಗಿರಬೇಕು. ಟೈಮಿಗೆ ಸಿಕ್ಕಂಗಿರಬೇಕು. ಇವಾಗ ಯಾವ್ದು ನೋಡ್ರೂ 1400 ರೂಪಾಯಿ ಇದ್ದಿದ್ದು ಗೊಬ್ಬರ 2200 ರೂಪಾಯಿ ಆಗೈತೆ. ಯೂರಿಯಾ ಕೇಳಿದ್ರೆ ಚೀಲಕ್ಕೆ ಒಂದು ಎಕರೆಗೆ ಒಂದೇ ಚೀಲ ಕೊಡ್ತೀವಿ. ಮತ್ತು ಚೀಲನೇ ಗೊಬ್ಬರ ಸಿಕ್ಕಲ್ಲ. ಇದನ್ನು ಇದು ಮಾಡಿ ಕೊಡಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಇವೆಲ್ಲ ಪ್ರಕೃತಿ ದತ್ತವಾಗಿ ಇದನ್ನೆಲ್ಲ ನಂಬ್ಕೊಂಡೆ, ಭೂಮಿ ತಾಯಿ ನಂಬ್ಕೊಂಡೆ ರೈತರು ಸಾಲ ಸೋಲ ಇದ್ರದಿರಾಗೇ ಇಡೀ ಕುಟುಂಬನೇ ಈ ಭೂಮಿ ಒಳಗೆ ಉತ್ಪನ್ನ ಆಗಬೇಕು. ಇದರಾಗೆ ಬರೋದು ಈ ನಿತ್ತೋತು ಅಂದರೆ 1 ವರ್ಷ ಕೈ ಕೊಡ್ತು ಅಂದರೆ ಬೆಳೆ ಇನ್ನೊಂದು 2 ವರ್ಷ ಬೇಕು ಸುಧಾರಿಸ್ಕೊಳಕ್ಕೆ ಒಬ್ಬ ರೈತ. ಅಷ್ಟು ಪ್ರಬಲವಾಗಿರ್ತೈತೆ. ಇದಕ್ಕೆಲ್ಲ ಸರ್ಕಾರ ಇದಕ್ಕೇನು ಸಹಕಾರ ಬೇಕು, ಸಾಲನೋ ಸ್ವರೂಪದಾಗೋ ಜಲ್ದಿ ಸುಲಭವಾಗಿ ಸಾಲ ಸಿಕ್ಕಂಗೆ ಆಗಬೇಕು. ಸಾಲ ಸಿಕ್ಕೋದು ಕಷ್ಟನೇ ಈಗ. ಆದರೆ ಬರೀ ಸಾಲ ಮನ್ನಾ ಮಾಡಿದ್ರೇನು ಉಪಯೋಗ ಆಗಲ್ಲ. ನ್ಯಾಯ ಬೆಲೆನೂ ಕೊಡಬೇಕಾಗ್ತೈತೆ. ಬೆಲೆ ಕೊಟ್ಟು ಸರಿಯಾಗಿ ಮಾಡಿದ್ರೆ ಅದು ಅನುಕೂಲ ಆಗುತ್ತೆ ರೈತರಿಗೆ. ಶಿವಮೊಗ್ಗ ಜಿಲ್ಲೆಯ ಮುಂಗಾರು ಹಂಗಾಮಿನ ಪರಿಸ್ಥಿತಿ ಬಗ್ಗೆ ಹೇಳೋದಾದರೆ, ನಮಗೆ ಮುಂಗಾರು ಹಂಗಾಮಿನಲ್ಲಿ ವಾಡಿಕೆಯಷ್ಟು ಮಳೆ ನಮಗೆ ಈವರೆಗೆ ಆಗಿಲ್ಲ. ಅಂದರೆ 326 ಮಿಲಿಮೀಟ್ರಿಗೆ ಕೇವಲ 111 ಮಿಲಿಮೀಟ್ರಷ್ಟು ಮಳೆ ಆಗಿದೆ. ಅಂದರೆ ಶೇಕಡ 66ರಷ್ಟು ನಮಗೆ ಮಳೆ ಕೊರತೆ ಕಾಣ್ತಾ ಇದೆ. ಅಂದರೆ ನಾವು ಜೂನ್ 1ರಿಂದ ಜೂನ್ 25ರವರೆಗೆ ನಮಗೆ ಪೂರ್ವ ಮುಂಗಾರು ತೆಗೆದುಕೊಂಡ್ರೆ ವಾಡಿಕೆಗಿಂತ ಹೆಚ್ಚಿಗೆ ಮಳೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಬಟ್ ಏನು ಮುಂಗಾರು ಪ್ರಾರಂಭದಲ್ಲಿ ನಮ್ಮಲ್ಲಿ ಏನು ಚೆನ್ನಾಗಿ ಮಳೆ ಆಯಿತು, ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮುಸ್ಕಿನ ಜೋಳ ಮತ್ತು ಭತ್ತ 14,600 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ಭಾಳ ಮುಖ್ಯವಾಗಿ ಸಾಗರ ತಾಲೂಕಿನಲ್ಲಿ ಮತ್ತು ಸೊರಬ ತಾಲೂಕಿನಲ್ಲಿ ಭತ್ತ ಏನು ನಾವು ನೇರ ಕೂರಿಗೆ ಬಿತ್ತನೆ ಅಂತ ಹೇಳ್ತೀವಿ, ಅದು ಬಿತ್ತನೆ ಆಗಿದೆ. ಅದ್ರ ಜೊತೆಯಲ್ಲಿ ಏನು ಮುಸ್ಕಿನ ಜೋಳದಲ್ಲಿ ಅಲ್ಲಲ್ಲಿ ನಮಗೆ ಬಿತ್ತನೆ ಆಗಿದೆ. ಒಟ್ಟಾರೆಯಾಗಿ ಶೇಕಡ 12ರಷ್ಟು ನಮಗೆ ಗುರಿಗೆ ಬಿತ್ತನೆ ಆಗಿದೆ. ನಮ್ಮ ಗುರಿ ಇರುವಂಥದ್ದು 1,13,000 ಹೆಕ್ಟ್ರಿಗೆ ಕೇವಲ 14,600 ಹೆಕ್ಟ್ರಷ್ಟು ನಮಗೆ ಈವರೆಗೆ ಬಿತ್ತನೆ ಆಗಿದೆ. ಈಗ ಇತ್ತೀಚಿನ 15 ದಿವಸಗಳಿಂದ ಮಳೆ ಇಲ್ಲ. ಬಟ್ ನಿನ್ನೆಯಿಂದ ಸ್ವಲ್ಪ ಮಳೆ ಅಲ್ಲಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಂದರೆ 25ರಿಂದ 2ನೇ ತಾರೀಕುವರೆಗೆ ಉತ್ತಮವಾದಂಥ ಮಳೆ ಆಗುವಂಥ ಸಾಧ್ಯತೆ ಇರೋದರಿಂದ ರೈತ ಬಾಂಧವರಲ್ಲಿ ವಿನಂತಿ ಏನಂದರೆ, ಭೂಮಿಯಲ್ಲಿಯ ತೇವಾಂಶವನ್ನು ನೋಡಿಕೊಂಡು ಬಿತ್ತನೆ ಮಾಡೋದು ಅತ್ಯವಶ್ಯಕ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಮಳೆ ಕೊರತೆ ಆದರೆ ಬಿತ್ತಿರುವಂಥ ಬೀಜ ಮೊಳಕೆ ಹೊಡೆಯದೇ ಅಲ್ಲೇ ಬಾಡಿ ಹೋಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ತೇವಾಂಶವನ್ನು ನೋಡಿಕೊಂಡು ರೈತರು ಬಿತ್ತನೆ ಮಾಡಿಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ಇದರ ಜೊತೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೀಜಕ್ಕೆ ಯಾವುದೇ ತೊಂದರೆ ಇಲ್ಲ. ಸಾಕಷ್ಟು ಬೀಜ ನಾವು ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನು ಮಾಡಿದ್ದೀವಿ. ಸಬ್ಸಿಡಿ ಮೂಲಕ ಕೊಡಲಿಕ್ಕೂ ಸಹಿತ ದಾಸ್ತಾನಿದೆ. ಯಾವುದೇ ಕೊರತೆ ಇಲ್ಲ. ಕೇವಲ ಮಳೆಯ ಆಧಾರದ ಮೇಲೆ ನಮಗೆ ಮುಂದಿನ ದಿನಗಳಲ್ಲಿ ಭತ್ತ ಮತ್ತು ಮುಸ್ಕಿನ ಜೋಳದ ಬಿತ್ತನೆ ಬೀಜನ ವಿತರಣೆ ಮಾಡ್ತಾಯಿದ್ದೀವಿ. ಸೊ ನಮಗೆ ಕಾಲ ಇರುವಂಥದ್ದು ಜುಲೈ 15ವರೆಗೂ ಸಹಿತ ಮುಸ್ಕಿನ ಜೋಳಕ್ಕೆ ಬಿತ್ತನೆ ಕಾಲ ಇದೆ. ಭತ್ತಕ್ಕೆ ನಾಟಿ ಮಾಡಲಿಕ್ಕೆ ನಮಗೆ ಆಗಸ್ಟ್ ಅಂತ್ಯದವರೆಗೂ ಸಹಿತ ಕಾಲ ಇರೋದರಿಂದ ಅದಕ್ಕೆ ಪೂರಕವಾದಂಥ ತಳಿಗಳು ಸಹಿತ ನಮ್ಮಲ್ಲಿ ಲಭ್ಯ ಇರೋದರಿಂದ ಅವುಗಳ ಉಪಯೋಗವನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ಮಳೆ ಕಡಿಮೆ ಆದಂಥ ಸಂದರ್ಭದಲ್ಲಿ ರಾಗಿಯೂ ಸಹಿತ ರೈತ ಬಾಂಧವರು ಬಿತ್ಬೋದು. ಉತ್ತಮವಾದ ಧಾರಣೆ ಇರೋದರಿಂದ ಮತ್ತು MSPಯಲ್ಲೂ ಪರ್ಚೇಸ್ ಆಗೋದರಿಂದ ರಾಗಿಯನ್ನು ಸಹಿತ ಏನು ನಮ್ಮ ಡ್ರೈಲ್ಯಾಂಡ್ ರೈತರು ಬೆಳಿಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ಒಟ್ಟಾರೆಯಾಗಿ ಇದು ನಮ್ಮ ಜಿಲ್ಲೆಯ ಪರಿಸ್ಥಿತಿ. ರಸಗೊಬ್ಬರಕ್ಕೆ ಬಂದರೆ ಜಿಲ್ಲೆಯಲ್ಲಿ ನಮಗೆ ಇಲ್ಲಿವರೆಗೆ 49,000 ಮೆಟ್ರಿಕ್ ಟನ್ನಷ್ಟು ನಮಗೆ ರಸಗೊಬ್ಬರದ ಅವಶ್ಯಕತೆ ಇದೆ. ಬಟ್ ನಮಗೆ ಈಗೆಲ್ಲ 65,000 ಮೆಟ್ರಿಕ್ ಟನ್ನಷ್ಟು ನಮ್ಮಲ್ಲಿ ವಿತರಣೆ ಅಂದರೆ ಸಪ್ಲೈ ಆಗಿದೆ. ವಿತರಣೆ 30,000 ಮೆಟ್ರಿಕ್ ಟನ್ನಷ್ಟು ವಿತರಣೆ ಆಗಿದೆ. ಇನ್ನು 37,000 ಮೆಟ್ರಿಕ್ ಟನ್ನಷ್ಟು ನಮ್ಮಲ್ಲಿ ದಾಸ್ತಾನು ಇದೆ. ಹಾಗೆ ಯಾವುದೇ ರಸಗೊಬ್ಬರದ ಕೊರತೆ ಇಲ್ಲ. ಹಂತ ಹಂತವಾಗಿ ನಮಗೆ ರಸಗೊಬ್ಬರ ಸಪ್ಲೈ ಆಗ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಉತ್ತಮವಾದ ಮಳೆ ಆದರೂ ಸಹಿತ ನಮ್ಮ ಜಿಲ್ಲೆಗೆ ಯಾವುದೇ ರಸಗೊಬ್ಬರ ಕೊರತೆ ಆಗದ ರೀತಿಯಲ್ಲಿ ನಾವು ಯೂರಿಯಾ DAP ಇರ್ಬೋದು, ಅದರ ಜೊತೆಯಲ್ಲಿ ಪರ್ಯಾಯವಾಗಿ ಕಾಂಪ್ಲೆಕ್ಸ್ ರಸಗೊಬ್ಬರಗಳನ್ನು ಸಹಿತ ಸಾಕಷ್ಟು ನಮ್ಮ ಜಿಲ್ಲೆಗೆ ಸರಬರಾಜು ಮಾಡಲಿಕ್ಕೆ ಎಲ್ಲ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಕೆಲವೊಂದು ಕಡೆ ಜೋಳ ಹಾಕಿದರೆ ಅದು ಬಿತ್ತನೆ ಆಗಿಲ್ಲ, ಅಲ್ಲೊಂದು ಇಲ್ಲೊಂದು ಬರ್ತಾ ಇದೆ. ಅಲ್ಲ,
ರೈತ ಬಾಂಧವರು ಏನೇ ಬಿತ್ತನೆ ಮಾಡಬೇಕಾದ್ರೂ ಭೂಮಿಯ ಒಂದು ತೇವಾಂಶ ನೋಡೇ ಬಿತ್ತನೆ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ 15 ದಿವಸಕ್ಕೆ ಏನು ತೇವಾಂಶ ಇರ್ಬೋದನ್ನು ನೋಡಿಕೊಂಡು ಬಿತ್ತನೆ ಮಾಡೋದು ಸೂಕ್ತ. ಈಗಾಗಲೇ ಎಲ್ಲೆಲ್ಲಿ ಬಿತ್ತನೆ ಆಗಿಲ್ಲ ಅದನ್ನು ಗ್ಯಾಪ್ ಫಿಲ್ಲಿಂಗ್ ಮಾಡಬೇಕಾಗತ್ತೆ. ಏನು ಈಗ ಮಳೆ ಬರ್ತಾ ಇರೋದ್ರಿಂದ ಎಲ್ಲೆಲ್ಲಿ ಹುಟ್ಟಿಲ್ಲ ಅಲ್ಲಿ ಮತ್ತೆ ಗ್ಯಾಪ್ ಫಿಲ್ಲಿಂಗ್ ಮಾಡಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ ಪರಿಸ್ಥಿತಿ ಇದೆ.